ಹರ್ಷಿತಾ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂತ ನೋಡ್ರಿ. ರಾತ್ರಿ ಅನ್ನ ಉಳಿದಿತ್ತು. ರಾತ್ರಿ ಅನ್ನ ಉಳಿದಿದ್ದರಿಂದ ನಾನು ಈ ಥರ ಮಾಡೀನಿ. ಎಷ್ಟು ಸ್ಮೂತಾಗಿ ಬಂದೈತೆ ನೋಡ್ರಿ. ನೀವು ಇದೇ ಥರ ಟ್ರೈ ಮಾಡಿ. ನೀವು ತಾಲಿಪಟ್ ಆದರೂ ಅನ್ಕೋಬೋದು, ದೋಸೆನಾದರೂ ಅನ್ಕೋಬೋದು. ಒಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದೈತಿ. ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿಟ್ಕೊಂಡೆ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತೈತಿ. ಸಖತ್ ಟೇಸ್ಟಿಯಾಗಿರ್ತೈತಿ ನೋಡ್ರಿ. ಈ ಥರ ಕೊಬ್ಬರಿ ಚಟ್ನಿ ಮಾಡಿಟ್ಕೊಂಡಿದ್ದೆ. ಇದನ್ನು ನಾನು ಯಾವ ಥರ ಮಾಡ್ತೇನೆ ಅಂತಂದು ಹೇಳಿ ಈಗ ತೋರಿಸ್ಕೊಡ್ತೇನೆ ಬರ್ರಿ. ನಾನು ರಾತ್ರಿ ಅನ್ನ ಉಳಿದಿತ್ತು, ಇಷ್ಟು ಅನ್ನ ಉಳಿದಿತ್ತು. ಅದನ್ನು ನಾನು ಮಿಕ್ಸಿಗೆ ಹಾಕ್ಯಣಕತ್ತೀನಿ. ರಾತ್ರಿ ಅನ್ನ ನೀವು ಎಷ್ಟು ಬೇಕಾದರೂ ನೀವು ಜನ ನೋಡ್ಕೊಂಡು ಯಾವ ಥರ ಮಾಡ್ಕೊತೀರ ಅನ್ನೋದು ನಿಮಗೆ ಎಷ್ಟಿರ್ತೈತಿ ಅನ್ನ ಅಷ್ಟರ ಮೇಲೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಯಣನ್ರಿ ಮಿಕ್ಸಿಗೆ. ಇಲ್ಲಾಂದರೆ ಅದು ಸಣ್ಣ ಆಗೋದಿಲ್ಲ. ನೋಡ್ರಿ, ಮಿಕ್ಸಿಗೆ ಹಾಕ್ಯಂಬಂದೆ. ಈ ಥರ ಸಣ್ಣಾಗಿತ್ತು. ಈ ಥರ ಸಣ್ಣಗಾಗಿದ್ರೆ ಸಾಕು ನೋಡ್ರಿ. ಈ ಥರ ಆಗಿದ್ರೆ ಸಾಕು. ನಾನೊಂದು ಬಾಂಡೆಗೆ ಹಾಕ್ಯಂತೀನಿ ಅನ್ನನ. ನೋಡ್ರಿ, ಈ ಥರ ನಾನು ಮಿಕ್ಸಿ ಮಾಡಿ ಹಿಂಗೆ ಹಾಕ್ಯಂದೀನಿ. ಅದಕ್ಕೆ ನಾನು 1 ಕಪ್ ಅಕ್ಕಿ ಹಿಟ್ಟು, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡೀನಿ. ಮತ್ತು ಹಸಿ ಕಡಲೆ ಹಿಟ್ಟು 1 ಕಪ್ ಹಾಕ್ಯಣಕತ್ತೀನಿ. 1 ಕಪ್ ಅಕ್ಕಿ ಹಿಟ್ಟು. ನಾನು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡೇನಿ ರೀ. ನಿಮಗೆ ಮತ್ತು ಯಾವ್ಯಾವ ತರಕಾರಿ ಇತ್ತಂದ್ರೆ ಹಾಕ್ಯಬೋದು. ನಾನಂತೂ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಇದ್ವು ಅವನ್ನ ಹಾಕ್ಯಂದೀನಿ. ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಅರಶಿನ ಪುಡಿ, ಜೀರಿಗೆ ಇವ್ನ ಮೂರನ್ನು ಇದಕ್ಕೆ ಹಾಕ್ಯಂತೀನಿ. ನೋಡಿರಿ, ಈ ಥರ ಹಾಕ್ಯಂದೀನಿ. ನೀವು ಚಮಚದಾಗಾದ್ರೆ ಕಲಿಸ್ಬೋದು, ಕೈಯಿಂದಾದ್ರೆ ಕಲಿಸ್ಬೋದು. ನಾನು ಚಮಚದಾಗ ಸರಿಯಾಗಲ್ಲ ಅಂತ ಹೇಳಿ ಕೈಯಿಂದ ಕಲಸಕತ್ತಿದ್ದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಈ ಥರ ರೆಡಿ ಮಾಡಿಟ್ಕೋಬೇಕು. ಈ ಥರ ಬಂದ್ರೆ ಸಾಕು. ಇದು ಸ್ವಲ್ಪ ಇದಾಗಲಿ ಅಂತ ಆಮೇಲೆ ಕಡೆ ಕೊಬ್ಬರಿನ 1 ಬಟ್ಲ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಇವನ್ನೆಲ್ಲ ಹಾಕ್ಯಂದು ಗ್ರೈಂಡ್ ಮಾಡ್ಕೊಂಬಂದು ಇಟ್ಕೊಂಡೇನ್ರಿ. ಇದು ಇತ್ತಾಗಿಡನ. ನಾವು ಪ್ಲಾಸ್ಟಿಕ್ಕದ ಹಾಳೆ ತಗೊಂಡು, ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಹೋಳಿಗೆ ತಟ್ಟೋದು ಪೇಪರ್ ಇದ್ದರೆ ಅದ್ರ ಮೇಲಾದರೂ ಮಾಡ್ಕೋಬೋದು. ನಮ್ಮ ಮನೇಲಿ ಇದ್ದಿದ್ದಿಲ್ಲ, ನಾನು ಅದಕ್ಕೆ ಹೋಳಿಗೆ ಇದು ಪ್ಲಾಸ್ಟಿಕ್ ಹಾಳೆ ಇತ್ತು ರೀ, ಅದನ್ನು ಹರಿದು ಇಟ್ಕೊಂಡು ಒರೆಸಿ ಅದ್ರ ಮೇಲೆ ತಟ್ಟಾಕತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಚ್ಕೊಂಡು ತಟ್ರಿ, ಇಲ್ಲಾಂದ್ರೆ ಅದು ಕೈಗೆ ಹಿಡಿತೈತಿ. ಯಾಕಂದ್ರೆ ಜಿಗಿಟು ಭಾಳ ಇರ್ತೈತಿ. ಅನ್ನನೂ ಹಾಕ್ಯಂದಿರ್ತೀವಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಯಂದಿರ್ತೇವಲ್ಲ, ಅದಕ್ಕೆ ನೋಡ್ರಿ ಈ ಥರ ಹಾಕ್ಬೇಕು. ಒಲೆ ಮೇಲೆ ನಾ ಮಾಡಾಕತ್ತೀನಿ. ನಿಮಗೆ ಹಿಂಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ರಿ, ನಾನು ಎಣ್ಣೆ ಹಾಕ್ಯಂದೆ ಸುತ್ತಕ್ಕೆ. ನೋಡ್ರಿ, ಈ ಥರ ಹೊಳಿಸಿ ಹಾಕಿದೆ. ಈ ಥರ ಬಂತು. ಮತ್ತೊಂದು ಹಾಕ್ಯಣತ್ತಾನ ನೋಡ್ರಿ. ನಿಮ್ಮನ್ನೆಲ್ಲ ನೀವು ಟ್ರೈ ಮಾಡಿ ನೋಡಿ. ನನಗೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂದೈತಿ ಅಂತ ಹೇಳ್ರಿ. ನೋಡ್ರಿ, ಈ ಥರ ರೆಡಿ ಮಾಡಿಟ್ಕೊಂಡೆ. ಸಖತ್ತಾಗಿ ಮೃದುವಾಗಿ ಟೇಸ್ಟಿಯಾಗಿ ಬಂದೈತಿ ನೋಡ್ರಿ. ಈ ಥರ ಬಂದೈತಿ. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂದೈತಿ ಅಂತಂದು.
ನಮಗೂ ಹೇಳಿ ನೋಡಿರಿ. ಚಟ್ನಿಗೂ ಬಿಡ್ಕೊಂಡಿರ್ತಾನಲ್ರಿ, ಆ ಚಟ್ನಿಗೂ ಬಿಡ್ಕೊಂಡಿದ್ದು ಹಾಕ್ಯಂಡೆ. ನೋಡಿರಿ ಸ್ಮೂತಾಗಿ ಬಂದೈತಿ. ಸುಮ್ಮನೆ ಅನ್ನ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ಚಾನಲು ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.